ಹೋಯ್ತಲ್ಲಿ ಸುಮ್ಮನೆ ವೇಸ್ಟ್ ಅದು ಲೇಕೋ ನೋಡ್ ಇದೆ ಅಲ್ವಾ ಅಯ್ಯ ಹಾಯ್ ಮೈ ಟು ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ. ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ಕೊಡ್ತಿದ್ದೀನಪ್ಪ ಅಂದರೆ, ಇವತ್ತು ನನ್ನ ಮಕ್ಕಳಿಗೆ 1.5 ವರ್ಷದ ವ್ಯಾಕ್ಸಿನೇಷನ್ ಇದೆ. ಸೊ ಹಾಗಾಗಿ ವ್ಯಾಕ್ಸಿನ್ ಹಾಕಿಸ್ಕೊಬರೋದಕ್ಕೆ ಚಟ್ಟಳ್ಳಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಬೇಕು. ಈಗ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಪ್ರತಿ ಸಲ ಯಜಮಾನ್ರು ಕಾರಲ್ಲಿ ಬರ್ತಿದ್ರು ಕರ್ಕೊಂಡು ಹೋಗೋಕ್ಕೆ, ಅಥವಾ ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ ಅಂದರೆ ತುಂಬ ಗೋಳಿಕೊಳ್ತಾರೆ ಅಂತ ಒಂದು ಮಗುನ 1 ವಾರ, ಹಾಗೆ ಇನ್ನೊಂದು ಮಗುನ 1 ವಾರ, ಈ ಥರ ವ್ಯಾಕ್ಸಿನೇಷನ್ ಹಾಕಿಸ್ತಿದ್ದೆ. ಬಟ್ ಈ ಸಲ ಎರಡಕ್ಕೂ ಕೂಡ ಒಟ್ಟಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಬ್ಬರು ಹೋಗಬೇಕು. ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಟೋ ಕ್ಯಾನ್ಸಲ್ ಆಯಿತು. ಹಾಗಾಗಿ ಅಪ್ಪ ಒಂದು ಬೈಕಲ್ಲಿ ಹಾಗೆ ಚಿಕ್ಕಪ್ಪ ಒಂದು ಬೈಕಲ್ಲಿ ಕರ್ಕೊಂಡು ಹೋಗ್ತೀವಿ. ಯಜಮಾನ್ರು ಸ್ವಲ್ಪ ಬ್ಯುಸಿ ಇದ್ದರು, ಬರೋಕ್ಕಾಗಲಿಲ್ಲ. ಹಂಗಾಗಿ ಗೊತ್ತಿಲ್ಲ ಗೋಳಿ ಕಳ್ತಾರೋ ಏನು ಮಾಡ್ತಾರೋ ಅಂತ ನೋಡಬೇಕು. ಇವತ್ತು ನೈಟೆಲ್ಲ ಹೆಂಗೆ ಮಾಡ್ತಾರೆ ಅಂತ. ಸೊ ಇವತ್ತು ಆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ತಡ ಮಾಡ್ದಲೇ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತೀನಿ. ಬನ್ನಿ. ಈಗ ಇಬ್ಬರು ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೊರಟಿದ್ದೀವಿ. ಈಗ ಫಸ್ಟ್ ಅಮ್ಮ, ಅಪ್ಪ ಹಾಗೆ ನನ್ನ ಮಗಳು 3 ಜನ ಕೂಡ ಒಂದು ಬೈಕಲ್ಲಿ ಚಟ್ಟಳ್ಳಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದಾರೆ. ಅವ್ರು ಹೋದ್ಮೇಲೆ ನಾವು, ನಮ್ಮ ಚಿಕ್ಕಪ್ಪ ಹಾಗೆ ನನ್ನ ಮಗ 3 ಜನ ಕೂಡ ಇನ್ನೊಂದು ಬೈಕಲ್ಲಿ ಬರ್ತೀವಿ. ಇವತ್ತು ನನಗೆ ಚುಚ್ಚಿ ಮಾಡ್ತಾರೆ ಗೊತ್ತಾ? ಚುಚ್ಚಿ ಚಿನ್ನೋ. ಆಮೇಲೆ ಕುಯ್ಯ ಹೊರಡೋಣ, ಹೋಗೋಣ. ಅಯ್ಯೋ, ಚುಚ್ಚಿ ಮಾಡ್ಸಕ್ಕೆ ಹೋಗೋಣ. ಹಂಗಾರಿ ಚುಚ್ಚಿ ಮಾಡ್ಸಕ್ಕೆ ಹೋಗೋಣ. ತಂಗಿ ಹೋದ್ಲು. ನಾವೇ ನಾವು ಹೋಗೋಣ. ನಾನು ನನ್ನ ಮಗ ಈಗ ನಮ್ಮ ಚಿಕ್ಕಪ್ಪಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಚಿಕ್ಕಪ್ಪ ಏನೋ ಹೊಲದ ಹತ್ರ ಮೆಣಸಿನ್ಕಾಯಿ ಕುಯ್ಸ್ತಿತ್ತಂತೆ, ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಈಗ ಚಿಕ್ಕಪ್ಪ ಬಂದಿದೆ. 3 ಜನ ಕೂಡ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಚಟ್ಟಳ್ಳಿ ನಮ್ಮೂರಿಗೆ ಜಾಸ್ತಿ ದೂರ ಏನಿಲ್ಲ, ಒಂದು 4 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಆಸ್ಪತ್ರೆ ಈಗ ಹಾಸ್ಪಿಟಲ್ ಒಳಗಡೆ ಬಂದು ಕೂತಿದ್ದೀವಿ. ನಮ್ಮ ಆಶಾ ವರ್ಕರ್ಸ್ ಕೇಳ್ತಾ ಇದ್ರು, ಇಬ್ಬರಲ್ಲಿ ಯಾರು ಜಾಸ್ತಿ ಅಳೋದು, ಯಾರು ಜಾಸ್ತಿ ಹಠ ಮಾಡೋದು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಇಬ್ಬರು ಕೂಡ ಅಷ್ಟೇ. ನನ್ನ ಹತ್ರ ಇದ್ದರೆ ನಮ್ಮಮ್ಮನ ಹತ್ರ ಹೋಗಬೇಕು ಅಂತ ತುಂಬ ಅಳ್ತಾರೆ ಅಂತ. ಹಗಲೆಲ್ಲ ನಮ್ಮಮ್ಮ ಬೇಕು, ಹಾಗೆ ರಾತ್ರಿ ಮಾತ್ರ ನಾನು ಬೇಕು. ಹಗಲೆಲ್ಲ ನಮ್ಮಮ್ಮನ ಮುಖ ನೋಡಿದ್ರು ಸಾಕು, ಕೀರಾಡ್ಕೊಂಡು ಹೇಳ್ತಾರೆ ಕರ್ಕೋ ಅಂತ. ನಾನು ಕರ್ಕೊಳಕ್ಕೋದ್ರೂ ಬರೋದಿಲ್ಲ ಅಂತ. ಅದು ನೈಟ್ ಮಲ್ಕೊಂಡ್ಮೇಲಂತೂ ನಾನೇ ಬೇಕು. ನಮ್ಮಮ್ಮ ಎಷ್ಟು ಕರ್ಕೊಂಡ್ರು ಕೂಡ ಸುಮ್ಮನಾಗೋದಿಲ್ಲ. 8,300 ನೀವೊಂದು 800 ಬರ್ತೈತೆ. 8 kg 800 ಗ್ರಾಮ್ ಹುಡುಗ. 8 kg 800 ಗ್ರಾಮ್. ಅವ್ವ ಬಜಾರಿ ಇಬ್ಬರು ಮಕ್ಕಳದ್ದು ಕೂಡ ವೆಯ್ಟ್ ಚೆಕ್ ಮಾಡಿದ್ರು. ಮಗಳು 8 kg 300 ಗ್ರಾಮ್ ಇದ್ದಾಳೆ, ಹಾಗೆ ಮಗ 8 kg 800 ಗ್ರಾಮ್ ಇದ್ದಾನೆ. ಸ್ವಲ್ಪ ವೆಯ್ಟ್ ಕಡಿಮೆ ಆಯಿತು ಅಂತ ಹೇಳ್ತಿದ್ರು. ಸೊ ಈಗ ನನ್ನ ಮಗಳಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕಿಸೋದಕ್ಕೆ ಅಂತ ಅಮ್ಮ ಅವಳನ್ನು ಎತ್ಕೊಂಡು ಕೂತಿದ್ದಾರೆ. ಪಾಪ ನನ್ನ ಮಗಳಿಗೆ ಇನ್ನೂ ಗೊತ್ತಾಗಿಲ್ಲ ವ್ಯಾಕ್ಸಿನ್ ಹಾಕ್ತಾರೆ ಅಂತ. ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಿದ್ದಾಳೆ. ಅವ್ರ ಮುಖ ಇವ್ರು ಕೇಳೋದು, ಇವ್ರ ಮುಖ ಅವ್ರು ಕೇಳೋದು. GPS ಓಪನ್ ಮಾಡ್ಕೊಂಡು ಏನ್ ಮಾಡ್ತೀರವ ತಂಗಿಗೆ? ಏನ್ ಮಾಡ್ತೀರವ
ತಂಗಿಗೆ ಏನು ಮಾಡ್ತಿದ್ದಾರವ? ನೀವು ಚೆಂಡ್ ಇಟ್ಕೊಳ್ರಿ, ನೀವೇ ಹಂಗೆ ಆಡಿರೋ ಮಕ್ಳಿಗೆ ಇಲ್ಲ ಕಣವ ಸುಮ್ಮನೆ. ಇಲ್ಲ ಬಿಡು ಲೋ ಕಂದ ಇಲ್ಲಿ ಅವಳು ಉಸಿರು ಕಟ್ಟೋದು ಬೇರೆ. ಆಯ್ತಮ್ಮ ಆಯ್ತು. ಇಲ್ಲ 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 ಸ್ವಲ್ಪ ಸುಮ್ಮನೆ ನೆಕ್ಸ್ಟ್ ಈಗ ಕೈಗೆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಒಂದು 5 ನಿಮಿಷ ಗ್ಯಾಪ್ ತೊಗೊಂಡು ತೊಡೆಗೆ ಕೊಡ್ತಾ ಇದ್ದಾರೆ. ಬಟ್ ನಾನು ಒಂದೇ ಸಲ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ, ಟೈಮ್ ಗ್ಯಾಪ್ ಕೊಟ್ಟಿಲ್ಲ. ಏಕೆಂದರೆ ಮಕ್ಕಳು ತುಂಬ ಅಳ್ತಿರ್ತಾರಲ್ವ, ಸೊ ಸ್ವಲ್ಪ ಸಮಾಧಾನ ಆದಮೇಲೆ ಒಂದೊಂದು ಇಂಜೆಕ್ಷನ್ ಕೊಡ್ತಾರೆ. ಟೋಟಲಿ 3 ಇಂಜೆಕ್ಷನ್ ಇರುತ್ತೆ. ಕೈಗೊಂದು, ಹಾಗೆ 2 ಕಡೆ ತೊಡೆಗಳಿಗೂ ಕೂಡ ಒಂದೊಂದು. ಕೈಯಿಂದೇನಷ್ಟು ನೋವು ಬರಲ್ಲ, ಬಟ್ ತೊಡೆಗಳ್ದಿದೆಯಲ್ಲ ಅದೇನೇ ತುಂಬ ಜಾಸ್ತಿ ನೋವು ಬರೋದು. ಹಾಗೆ ನನ್ನ ಮಗಳಿಗೆ ಕೊಟ್ಟಾದ್ಮೇಲೆ ನನ್ನ ಮಗನಿಗೆ ಕೂಡ ಇಂಜೆಕ್ಷನ್ ಹಾಕಿದ್ರು. ಬಟ್ ನನ್ನ ಮಗನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ನನ್ನ ಮಗನ ನಾನೇ ಎತ್ಕೊಂಡು ಕೂತಿದ್ನಲ್ಲ, ಸೊ ಹಾಗಾಗಿ ನಾನು ಬೇರೆ ಯಾರ ಹತ್ರನೂ ವೀಡಿಯೋ ಕೊಡೋದು ಮರ್ತೋಯ್ತು. ನನ್ನ ಮಗನಿಗೆಲ್ಲ ಹಾಕಿಸ್ಕೊಂಡು ಹೊರಗಡೆ ಬಂದು ಕೂತಿದ್ದೀವಿ. ಆ್ಯಂಡ್ ಬೇಗ ಸಮಾಧಾನ ಆಗ್ತಾರೆ ವ್ಯಾಕ್ಸಿನ್ ಹಾಕ್ಸಿದ್ರು ಕೂಡ. ಯಾಕೆಂದರೆ ಬರೀ ಏನು ವ್ಯಾಕ್ಸಿನ್ ಹಾಕ್ತಾರೆ ಆ ಟೈಮಲ್ಲಿ ಮಾತ್ರ ಅಳ್ತಾರೆ, ಅದಾದ ನಂತರ ಎತ್ಕೊಂಡ್ರೆ ಸಾಕು ಸುಮ್ಮನಾಗ್ಬಿಡ್ತಾರೆ, ಮತ್ತೇನು ಜಾಸ್ತಿ ಅಳೋದಿಲ್ಲ. ಈಗ ಅದಕ್ಕೆ ಹೋಗ್ತಿದ್ದಂಗೆ ಸಿರಾಪ್ ಹಾಕಿ ಅಂತ ಸಿರಾಪ್ ಕೊಟ್ಟಿದ್ದಾರೆ, ಜ್ವರದ ಸಿರಾಪು. ಅರ್ಜುನಕ್ಕ, ಶಾರದಕ್ಕ, ಲೇಕು ಒಂದು ಇಂಜೆಕ್ಷನ್ ಕೊಟ್ರು ನಾವ ಹೊಲಿಗೆ ಕೊಟ್ರವ, ಹೊಲಿಗೆ ಚುಚ್ಚಿರವ. ಸೊ ವ್ಯಾಕ್ಸಿನ್ ಎಲ್ಲ ಹಾಕ್ಸಾಯ್ತು. ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ತುಂಬ ಹೋಗಬೇಡಿ, ಒಂದು 10 ನಿಮಿಷ 1/4 ಗಂಟೆ ಕೂತಿದ್ದೋಗಿ ಅಂತಾರಲ್ಲ, ಅದಕ್ಕಾಗಿ ಎಲ್ಲರೂ ಕೂಡ ಕೂತಿದ್ದೀವಿ. ಹಾಗೆ ನಮ್ಮ ಚಿಕ್ಕಪ್ಪ ಸ್ವಲ್ಪ ಮೆಣಸಿನ್ಕಾಯಿ ಕುಯ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಅಲ್ಲೇ ಮಾಯಗೋಡ್ನಳ್ಳಿ ಮಾರ್ಕೆಟಿಗೆ ಕೊಟ್ಟು ಬರ್ತೀನಿ ಅಂತ ಹೋಗಿದ್ರು. ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ನನ್ನ ಮಗನ ಕೂರಿಸ್ಕೊಂಡು ಅಲ್ಲೇ ಸುಮ್ಮನೆ ಒಂದು ರೌಂಡ್ ಓಡಿಸ್ತಾ ಇದ್ದಾರೆ ಅಷ್ಟೇ ಆಸ್ಪತ್ರೆ ಮುಂದೆ. ಈಗ ನನ್ನ ಮಗಳನ್ನ ಕರ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪಾಜಿ ಅಮ್ಮ ಲಿಖಿತಂಗೆ ಕರ್ಕೊಬರ್ತಾರೆ. ಈಗೇನೋ ಮನೆಗೆ ಬಂದ್ವಿ. ಹೋಗ್ತಿದ್ದಂಗೆ ಐಸ್ ರಬ್ ಮಾಡಿ ಹಾಗೆ ಸಿರಪ್ ಹಾಕಿ ಮಲಗಿಸಿ ಅಂತ ಹೇಳಿದರು. ಬಟ್ ಮಲ್ಕೊಂಡಿದ್ದಾಳಲ್ಲ, ಸೊ ಎದ್ಮೇಲೆ ಸಿರಪ್ಪು ಹಾಗೆ ಐಸ್ ರಬ್ ಮಾಡ್ತೀನಿ. ಈಗ ಮಗನ ಅಮ್ಮ ಮತ್ತು ಅಪ್ಪ ಕರ್ಕೊಬರ್ತಿದ್ದಾರೆ. ನಾವು ಮನೆಗೆ ಬಂದ್ವಿ. ನೋಡಬೇಕು ಇವತ್ತೆಲ್ಲ ಹೇಗೆ ಗೊಳಿಕೊಳ್ತಾರೆ, ಪಾಪ ಜ್ವರ ಬರುತ್ತೆ, ನೋಡೋಣ. ನನ್ನ ಮಗಳು ಬೈಕಲ್ಲಿ ಬರ್ತಾನೆ ಮಲ್ಕೊಂಡ್ಲಲ್ಲ, ಸೊ ಹಂಗಾಗಿ ಈಗ ಬಂದ ತಕ್ಷಣ ಮಲಗಿಸಿದ್ದೀನಿ ಅವಳನ್ನು. ನನ್ನ ಮಗಳಿಗೆ ಎಷ್ಟು ದಿನ ವ್ಯಾಕ್ಸಿನ್ ಹಾಕಿಸ್ದಾಗಲೂ ಕೂಡ ಒಂದು ಸಲಿನೂ ಅಷ್ಟೇ ಜ್ವರ ಆಗಲಿ ಅಥವಾ ಕಾಲು ಪೇಯ್ನ್ ಆಗಲಿ ಒಂದು ಸಲಿನೂ ಬಂದಿಲ್ಲ. ಬಟ್ ಈ ಸಲ ನೋಡಬೇಕು ಏನಾಗುತ್ತೆ ಅಂತ. ಪ್ರತಿ ಸಲ ವ್ಯಾಕ್ಸಿನ್ ಹಾಕಿಸ್ತಿದ್ದೆ ಸಿಸ್ಟರೇ ಬೇರೆ, ಹಾಗೆ ಇವತ್ತು ಹಾಕಿರೋ ಸಿಸ್ಟರೇ ಬೇರೆ. ಹಾಸಿದ್ದೀನಿ. ಇವನಿಗೂ ಹಂಗಾದ್ರೆ ಐಸಿಂದು ಇದು ಮಾಡೋಂಗಿಲ್ಲ, ಸಿರಪ್ ಕೊಡ್ಸಿ ಮಂಕೊಂಡವಲ್ಲ. ಮೊದಲಿಗೆ ಮಕ್ಕಂತ ತೊಡೆ ನೋವಾಗಕ್ಕೆ. ನನ್ನ ಮಗನೂ ಕೂಡ ಬೈಕಲ್ಲೇ ಬರ್ತಾ ನಿದ್ದೆ ಮಾಡಿದ್ದಾನೆ, ಹಾಗಾಗಿ ಅವನಿಗೂ ಕೂಡ ಐಸೆಲ್ಲ ರಬ್ ಮಾಡೋದಕ್ಕಾಗಲಿಲ್ಲ. ಈಗ ಟೈಮ್ ಆಲ್ರೆಡಿ 1:30 ಆಗಿತ್ತು. ಅಮ್ಮ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ರು. ಅವ್ರು ಮಂಗಿದ್ದಾಗಲೇ ತಿನ್ನೋಣ ಅಂತ ಬಂದೆ. ಅಷ್ಟೊತ್ತಿಗೆ ಆಲ್ರೆಡಿ ಇಬ್ಬರು ಮಕ್ಕಳು ಕೂಡ ಎದ್ದುಬಿಟ್ರು. ನೋವು ಕಾಣ್ತಲ್ಲೇನವ? ನೋವು ಕಾಣ್ತಲ್ಲ ಏನವ? ಚುಚ್ಚು ಮಾಡಿಸ್ಕೊ ಬಂದ್ವೇನೋ ಇವತ್ತು. ಅಲ್ಲ ಅಜ್ಜಿ, ಅಜ್ಜಿ ಏನು ಚುಚ್ಚಿರೇನವ? ಅಣ್ಣವ್ರು ಅದು ಕುತ್ಕೊಂಡ್ರು. ಅಣ್ಣ ಲಿಖಿತಣ್ಣ, ಚಿನ್ನು ಅಲ್ಲಿ ಏನವ? ಇನ್ನೂ ನೋಯ್ತಲ್ವಾ? ಓ ಓ ಅಲ್ಲಿ ಅಜ್ಜಿ ಎಲ್ಲವ? ಅಜ್ಜಿ ಲಿಕ್ಕಿತು ಇದಾ
ಬಾ ಹೋಗಣ ಹೋಗನ 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 ಲೆಕ್ಕವರಿ ಚಿನ್ನೋ ಎಲ್ಲವ ತಾತ ಎದ್ದು ಬಿಡ್ಲಿ ಎದ್ದು ಬಿಡ್ಲಿ ಎದ್ದು ಬಿಡ್ಲಿ ಎದ್ದು ಬಿಡ್ಲಿ ಯು ಯು ಮಕ್ಕಳಿಗೀಗ ಊಟ ಮಾಡಿಸೋಣ ಅಂತ ಅವ್ರಿಗೆ ಊಟ ಹಾಕ್ಕೊಳ್ತಿದ್ದೀನಿ. ಮಕ್ಕಳು ಬೆಳಿಗ್ಗೆ ಇಡ್ಲಿ ತಿಂದಿದ್ರು, ಹಾಗಾಗಿ ಈಗ ಅವ್ರಿಗೆ ಇಡ್ಲಿ ತಿನ್ನಿಸ್ತಿಲ್ಲ. ಅಮ್ಮ ಮಕ್ಕಳಿಗಾಗಿ ಬಿಸಿ ಅನ್ನ ಮಾಡಿದರು, ಹಾಗಾಗಿ ತೊಗರಿಬೇಳೆ ಸಾಂಬಾರು ಹಾಗೆ ಬಿಸಿ ಅನ್ನ ಹಾಕ್ಕೊಂಡು ತಿನ್ನಿಸ್ತೀನಿ. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾವಿನ್ನೂ ಮಕ್ಳಿಗೆ ತಣ್ಣೀರು ರೂಢಿ ಮಾಡೋಣ. ಗಾಳಿ ಕಣವ ಟೋಪಿ ಬಿಚ್ಚಿದಿರಲ್ವ. ಹಾಂ ಹಾಂ ಬರ್ರಿ ಊಟ ಮಾಡೋಣ. ಊಟ ಊಟ ಬಾರವ. ಆಯ್ ಕುಂಡು ಗೋಡಿ ಬರ್ಕಣವ ಲಿಕ್ಕಿತ್ತು ಕುಲ್ಡಣ್ಣ ಹೋಗವ ಕಡೆಗೆ. ಬಾ ಬಾಲ್ದ ಕಡೆಗೆ ಚುಚ್ಚಿರೋದು. ಫೈನಲಿ ಮಕ್ಕಳಿಗೆಲ್ಲ ಊಟ ಮಾಡಿಸಾಯಿತು. ಅದಾದ ನಂತರ ಈಗ ನನ್ನ ಊಟನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸದ್ಯ ಮಕ್ಕಳಿಗಿನ್ನೂ ಇಂಜೆಕ್ಷನ್ನಿಂದು ಪೇಯ್ನ್ ಇನ್ನೂ ಬಂದಿಲ್ಲ, ಸಂಜೆ ಬರ್ಬೋದು, ನೋಡಬೇಕು. ಈಗ ಹೆಂಗೋ ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಇಲ್ಲ ಇಲ್ಲ ನೋಡವ ಇಲ್ಲಿ ತಂಗಿಯ ಹೋಯ್ತಲ್ಲಿ ಲಿಕ್ಕಿತ್ತೋ ಸುಮ್ಮನೆ ವೇಸ್ಟ್ ಆಯ್ತು ಒಂಚೂರು. ಲಿಕ್ಕಿತ್ತು ನೋಡ್ಬೇಡ ಕಣ, ನೋಡ್ಬಾರ್ದು. ಯಪ್ಪ ಈ ಮಕ್ಳಿಗೆ ಸಿರಪ್ ಕುಡಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ನನಗೆ. ಹಾಸ್ಪಿಟಲಿಂದ ಬಂದ ತಕ್ಷಣ ಕುಡ್ಸೋದಕ್ಕಾಗಲಿಲ್ವಲ್ಲ ಅಂತ ಎದ್ದು ಊಟ ಎಲ್ಲ ಮಾಡಿದ್ಮೇಲೆ ಯಾಕೋ ಸಂಜೆ ಸ್ವಲ್ಪ ಲೈಟಾಗಿ ಬೆಚ್ಚಗಾಗ್ತಿತ್ತು ಮೈ, ಹಂಗಾಗಿ ಸಿರಪ್ ಕುಡ್ಸೋಣ ಅಂತ ಕುಡ್ಸೋಕೆ ಹೋದರೆ ಫುಲ್ ಎಷ್ಟೊಂದು ಸಿರಪ್ ಚೆಲ್ಲೇ ಬಿಟ್ಟಿರತ್ಲೆಗೆ. ಯಾವಾಗಲೂ ಇಷ್ಟೇ, ಸಿರಪ್ ಕುಡಿಯೋದು ಅಂದರೆ ಇವ್ರಿಗೆ ಆಗೋದೇ ಇಲ್ಲ. ಬಾಯೊಳಿಕೆ ಕುಡಿಸ್ತಿದ್ದಂಗೆ ಫುಲ್ ಅಚಿಕ್ ಚೆಲ್ತಾರೆ. ಸಿರಪ್ ಕುಡಿಸೋದೇ ಒಂದು ದೊಡ್ಡ ಸರ್ಕಸ್. ನನ್ನ ಮಗನಿಗೀಗ ಐಸ್ ರಬ್ ಮಾಡ್ತಾಯಿದ್ದೀನಿ. ನಾನಿಬ್ರು ಮಕ್ಳಿಗಿನ್ನೂ ಇಂಜೆಕ್ಷನ್ ಕಾಲು ನೋವು ಕಾಣಿಸ್ಕೊಂಡಿಲ್ಲ, ಅದಕ್ಕಾಗಿಯೇ ಕಿಟಕಿ ಹತ್ತೋದು ಇಳಿಯೋದು ಈ ಥರ ಆಟ ಆಡ್ತಿದ್ದಾರೆ. ಸರ್ಕಸ್ ವೇದಕ್ಕೆಲ್ಲವ ವೇದ ಎಲ್ಲವ ವೇದ ವೇದ. ಈಗ ಮಕ್ಕಳಿಗೆ ತಿನ್ಲಿ ಅಂತ ಹಂಗೆ ತಿಂತೀಯ. ಸಿಹಿ ಇತ್ತು, ಹುಳಿ ಏನಿರಲಿಲ್ಲ. ಅಂಡ್ ಇವತ್ತಿನ ಈ ವಿಡಿಯೋನ ನಾಳೆ ವಿಡಿಯೋದಲ್ಲಿ ನಾನು ಯಾರಿಗೆ ಪೇನ್ ಜಾಸ್ತಿ ಬಂತು, ಯಾರು ತುಂಬಾ ಅಥವಾ ಇಬ್ರಿಗೂ ಪೇನ್ ಬಂದಿತ್ತು ಅನ್ನೋದನ್ನ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.